ಸುಭಾಗ್ಯ, ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕು. ಏನು ಮಾತಾಡಬೇಕಪ್ಪ? ಏನು ಮಾತಾಡಬೇಕು ಹೇಳು, ಅದೇನಿದ್ರು ಮಾತಾಡು. ಏನಿಲ್ಲ, ಶಶಿಕಲಾ ಸೊಪ್ಪಿನ ಹಿಂಗೆ ಬಿಟ್ಟರೆ ಹೆಂಗೆ ಕರ್ಕೊಂಬರೋಣ ಅಂತ ಇದ್ದೀನಿ. ಬುದ್ಧಿ ಕಲ್ತ್ಕೊಂಡವ್ರೆ, ಕರ್ಕೊಂಡು ಹೋದ್ರೆ ಸಾಕು ಅಂತ ಕಾಯ್ತಾ ಇದ್ದಾರೆ. ಅದಕ್ಕೆ ಮನೆ ಕರ್ಕೊಂಬರೋಣ, ಅವರು ಇರ್ತಾರೆ ಎಲ್ಲ ಒಟ್ಟಿಗೆ. ಏನೇ ಅಂದ್ರೂ ಕರ್ಕೊಬರ್ಬಾರ್ದು, ಅವಳಿಗೂ ನನಗೂ ಸಂಬಂಧ ಇಲ್ಲ ಏನು ಎತ್ತ ಅಂತ ಹೇಳಿ ಅಂದ್ರೂ ಅಲ್ಲೇನೆ ಊರಾಗೆಲ್ಲನ ನಿನ್ನ ಮಗಳನ್ನ ಒಂದು ಏನಾನ ಒಂದು ಅವಳಿಗೆ ಜೀವನ ರೂಪಿಸ್ಕೊಡಪ್ಪ, ಹಿಂಗೆ ಆಗಲ್ಲ. ಈಗೇನೋ ಅವಳಿಗೆ ವಯಸ್ಸೈತೆ, ಆಮೇಲೆ ಮುಂದೆ ಹೆಂಗೆ ಅವಳ ಜೀವನಕ್ಕೆ ಏನಾನ ಒಂದು ಮಾಡು ಅಂತಾರೆ. ಏನು ಮಾಡೋಣ, ನನಗೆ ನಿನ್ನ ಮಕ್ಳು ಮಕ್ಕಳೇನೆ, ಅವ್ರ ಮಕ್ಳು ಮಕ್ಕಳೇನೆ. ಅದಕ್ಕೆ ಅತ್ತ ಕರ್ಕೊಂಬಂದು ಏನಾನ ಒಂದು ವ್ಯವಸ್ಥೆ ಮಾಡೋಣ ಅಂತ ಇದೀನಮ್ಮ. ಮಗಳಾದರೂ ಒಂದೇನೆ, ಬೇರೆ ಹೆಣ್ಮಕ್ಳಾದ್ರೂ ಒಂದೇನೆ. ನನ್ನ ಮಗಳ ತಲೆ ತಿಳ್ಕೋಬೇಕು. ಏನು ಮಾಡ್ತಿ, ಇವಾಗ ಏನೋ ಚೆನ್ನಾಗಿದ್ದಾಳೆ, ವಯಸ್ಸು ನಿಮ್ಗೈತೆ ಅಂತ ಅವಳು ಆಟ ಆಡ್ಬೋದು. ಮುಂದೆ ಕಷ್ಟ ಗೊತ್ತಾಗುತ್ತೆ ಅವಳಿಗೆ, ಕಷ್ಟ ಏನು ಅಂತ ಹೇಳಿ. ಅದಕ್ಕೆ ಏನೋ ಒಂದು ಮಾಡಿರಿ, ಕರ್ಕೊಂಬಂದು ಬೇಕಾದ್ರೆ ಅವಳಿಗೆ ಗಂಡನ ಜೊತೆ ಸರಿ ಮಾಡಿ ಕಳ್ಸೋದ, ಜೀವನ ಸರಿ ಮಾಡೋದ ಏನಾನ ಮಾಡಿರಿ. ಎಷ್ಟು ಸಂತ ಹಿಂಗೆ ಅಲ್ವೇ? ಅದೇ ನಾನು ಅಂತ ಮಾತಾಡಿದೆ. ನಾನು ಮದುವೆ ಆಗಿಲ್ಲ ಕಣಣ, ನಮ್ಮ ಮಾಮನ ಮಗಳನ್ನ ಕೊಡ್ತೀವಿ ಅಂತಾರೆ. ಅವರು ಕೊಡಲ್ಲ, ಏನಿಲ್ಲ, ನಿಮ್ಮ ಮದುವೆ ಆಗೈತೆ ಅಂತಾರೆ. ನಾನು ಹೆಣ್ಣು ಹುಡುಕಿದ್ದೀನಿ, ಸಿಗಲಿಲ್ಲ ಅಂತ ಅವನು ಅಂದ. ನಿಖಿಲು ಸಿಕ್ಕಿದ್ದ, ಅದಕ್ಕೇನೆ ಹಿಂಗೆ ಆಗೈತೆ ಕಣ್ಮಮ್ಮ ಅಂತ ಹೇಳಿ ಮಾತಾಡ್ದ. ನಾನು ಒಂದು ಅವಣ್ಣೆ ಹೋಗಿದ್ವಿ, ಅದೇ ಇವ್ರ ಮೇಸ್ರಿತಾಗೆ ಹಂಗಂತ ಹೇಳ್ತಿದ್ದ. ಸಿಗ್ಲಿಲ್ಲ ಕಣಣ, ಹಿಂಗೆ ಆಗೈತೆ ಅಲ್ಲನ ಅಂತ ಹೇಳ್ತಿದ್ದ. ಅದಕ್ಕೆ ನಾನು ಸುಮ್ಮನಿರಪ್ಪ, ಕರ್ಕೊಂಬಂದು ನೀವಿಬ್ರು ಚೆನ್ನಾಗಿರೋ ಥರ ಮಾಡ್ತೀನಿ ಅಂತ ಹೇಳ್ತಿದ್ದೆ. ಅದು ಬೇರೆ ವಾಲಕ್ಕೆ ಬೇರೆ ಸೈನ್ ಹಾಕ್ಸ್ಕೋಬೇಕೇನಾ? ಅವಳ ಸೈನು ಬೇಕಾಗುತ್ತಲ್ವೇ? ಬೇಕಾಗುತ್ತೆ, ಇವಾಗ ಎಲ್ಲದಕ್ಕೂ ಅವಳ ಸೈನ್ ಬೇಕಾಗುತ್ತೆ. ಅವತ್ತೇನೋ ನಮ್ಮ ಮೇಸ್ರಿ ಅವರು ಸ್ವಲ್ಪ ಪೊಲೀಸ್ನವ್ರಿಗೆ ದುಡ್ಡು ಕೊಟ್ಟು ಸ್ವಲ್ಪ ಅವಾಜ್ ಹಾಕೋ ಥರ ಮಾತಾಡಿದ್ರು ಅಷ್ಟೇ. ಅಲ್ಲಿಗೆ ಹೆದರ್ಕೊಂಡು ಅವ್ರ ದುಡ್ಡಿಲ್ಲ, ಹೆಂಗೂ ಬದವಾಗಿ ಏನು ಮಾತಾಡೋಕೆ ಹೋಗಲ್ಲ, ದುಡ್ಡಿಲ್ಲ ಏನಿಲ್ಲ ಅಂತೇಳಿ ಎದುರಿಸಿ ಸುಮ್ಮನಾದ್ವಿ. ಅದಕ್ಕೆ ಅತ್ಲಾಗೆ ಕರ್ಕೊಂಬರೋಣ ಅಂತ ಹೋಗಿ ಕರೆದ್ರೆ ಅತ್ಲಾಗೆ ಬರ್ತಾಳೆ, ಚೆನ್ನಾಗಿ ಇತ್ಕೊಂಡು ಹೋಗ್ತಾರೆ. ಇನ್ಮೇಲೆ ಬುದ್ಧಿ ಕಲ್ತ್ಕೊಂಡಿರ್ತಾರೆ ಅಂತ. ಅದೇನೇನು ಮಾಡ್ತೀರಾ ನೀವು? ಸುಮ್ಮನೆ ಅಲ್ಲೇದೆಲ್ಲ ದೂರ ಐತೆ, ಹೊಲ ಮಾರ್ಬಿಟ್ಟು ಎಲ್ಲಾದ್ರೂ ಸೈಡ್ ತೊಗೊಂಡು ಮನೆಗಿನ ಕಟ್ಸೋದು ಏನಾದರೂ ಮಾಡಿರಿ ಅಷ್ಟೇ. ತೋಟ ಇರೋದಿರಲಿ, ಅಲ್ಲಿ ದೂರ ಇರೋದ ಹೋಗಲ್ಲ, ಮಾಡೋದಿಲ್ಲ ಏನಿಲ್ಲ. ಅದಕ್ಕೇ ಏನಾನ ಮಾಡೋಣ, ಅದನ್ನೆಲ್ಲ ಮಾರ್ಬಿಟ್ಟು ಎಲ್ಲಾದರೂ ಮನೆಗಿನ ಕಟ್ಸಿ ಏನಾದರೂ ಬಾಡಿಗೆ ಗಿಡಿಗೆ ಕೊಡೋದ ಏನಾದರೂ ಮಾಡೋಣ ಅಂತ ಇದ್ದೀನಿ. ಏನು ಸೌಭಾಗ್ಯ, ಏನೋ ಮಾತಾಡ್ತಾ ಇದೆಯಾ ಸುರೇಂದ್ರಪ್ಪಂತಾಗೆ? ಏನಿಲ್ಲ ಕಣ ಲಕ್ಕಯ್ಯ, ಅದೇ ಶಶಿಕಲಕ್ಕಯ್ಯನ ಕರ್ಕೊಬತ್ತೀನಿ, ಸೊಪ್ಪಿನ ಹಿಂಗೆ ಬಿಟ್ಟರೆ ಆಗಲ್ಲ. ಇವಾಗೇನೋ ಹುಡುಗಿ ಹಿಂಗೆ ಆಡ್ತಾಳೆ, ಮುಂದೆ ಅವಳಿಗೆ ವಯಸ್ಸೋದ್ಮೇಲೆ ಗೊತ್ತಾಗುತ್ತೆ ಅಂತ ಹೇಳಿ ಮಾತಾಡ್ತಿದ್ವಿ. ಅದಕ್ಕೆ ಕರ್ಕೊಂಬರಪ್ಪ. ಅವರೇ ಫಸ್ಟ್ ಬಂದಿದ್ದು, ಆಮೇಲೆ ನಾನು ಬಂದಿರೋದು. ನೀ ಹೆಂಗೆ ಇಷ್ಟ ಆಗುತ್ತೋ ಹಂಗೆ ಮಾಡೋ. ನೀನು ಏನು ಮಾಡಿರೋ ಸರಿನೇ, ನನಗೇನ ಹೆಂಗೋ ಇವತ್ತು ನನಗೊಂದು ಜೀವನ ಕೊಟ್ಟಿದ್ಯಾ, ಏನೋ ಒಳ್ಳೇದು ಮಾಡಿದ್ಯಾ, ನಾನು ಅದೆಲ್ಲ ಮಾತಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದೆ. ಬೇಡ ಕಣ್ ಪಾಪ, ಕರ್ಕೊಂಬಂದ್ರು ಅವಳ್ದು ಏನೈತೆ ಅವಳಿಗೆ ಕೊಟ್ಟು ಬೇರೆ ಇಕ್ಕು. ಒಂದೇ ಮನೆಯಾಗಿದ್ದ ಮೇಲೆ ಯಾವುದಾದ್ರೂ ಒಂದು ಬಂದೇ ಬರ್ತಾರೆ. ಇಟ್ಟು ಆಟ್ಕೋ ಕೇಣಿ ಸಾಣಿ ಬಂದೇ ಬರುತ್ತೆ ಕಣ್ ಪಾಪ. ಹೆಂಗೆ ಇದ್ದಾರೆ ಅಂದ್ರೂ ಬರುತ್ತೆ, ಏನು ಬೇಡ. ಅಲ್ಲ, ನಾನು ಚೆನ್ನಾಗಿ ಇಟ್ಕೊಂಡು ಹೋಗ್ತೀನಿ, ನಾನೇ ಚೆನ್ನಾಗಿರ್ಬೇಕು ಅಂಬೋದೇ ಇರೋದು. ನೀ ಅಪ್ಪನ ನೋಡಿದ್ರೆ ಊರಾಗೆಲ್ಲ ಕೇಳ್ತಾರೆ. ಗೌಡ್ರು ಮೊನ್ನೆ ಬಂದು ಹೇಳಿರು, ಎಲ್ಲ ತಾಯಿ ಮಗಳು ನಿಬ್ರಾಳನ್ನು ಯಾಕೆ ಹಂಗೆ ಬಿಟ್ಟಿದ್ಯಾ, ಕರ್ಕೊಂಬರಲ್ಲ, ಕರ್ಕೊಂಬಂದು ನಾನು ಒಂದು ಮಾಡಿಕೊಡಲ್ಲ ಅಂತೇಳಿ ಊರಾಗ ದೊಡ್ಡವರು ಮಾತಾಡ್ತಾರೆ, ಹೇಳ್ತಿರ್ತಾರೆ. ಈ ಅಪ್ಪು ಒಂಥರ ಬೇಜಾರ. ಅವಾಗ ನಂಗೆ ಮಾಡಿದ್ರು, ಕರ್ಕೊಂಬಂದು ನಾನು ಒಂದು ಮಾಡಿಕೊಡು ಅಂತಾರೆ. ಅದಕ್ಕೆ ಅದು ಬೇರೆ ಒಂದು 5 ಎಕರೆ ಹೊಲ ಐತೆ, ಅದನ್ನು ಮಾರ್ಬೇಕತ್ತ ಸೈನ್ ಹಾಕ್ಸ್ಕೊಂಡು ಅವ್ರಿಗೆ ಏನಾನ ಕೊಟ್ಟತ್ತಾಗೆ. ಇರೋದಾದ್ರೆ ಇರಲಿ, ಎಲ್ಲರ ಜೊತೆಗೆ ಚೆನ್ನಾಗಿರ್ತೀನಿ ಎಂಬುದಾದ್ರೆ ಇರಲಿ, ಇಲ್ಲ ನಾವು ಬೇರೆ ಇರ್ತೀವಿ ಎಂಬುದಾದ್ರೆ ಬೇರೆ ಇರಲಿ ಹೇಳು. ಅದಕ್ಕೆ ಕರ್ಕೊಂಬರೋಣ ಅಂತ ಅಂದ್ಕೊಂಡೀನಿ. ಬೀಳತ್ತೆ ಇವಾಗ ಏನದೆಲ್ಲ ಏನಿಲ್ಲ. ಇವಾಗ ಯಾರು ಇಲ್ಲವಲ್ಲ, ಅವನಾಗ ರುದ್ರೆ ಸೈದಾನೆ ಅಂತೇಳಿ ಹಂಗೆ ಆಡಾಳ ಅವಳು. ಇವಾಗ ಯಾರು ರುದ್ರನೂ ಇಲ್ಲ, ಬಿದ್ರನೂ ಇಲ್ಲ, ಯಾವನೂ ಇಲ್ಲ. ಇವಾಗ ನನ್ನ ಮಗ ಲೋಪರ್, ನನ್ನ ಮಗನ ಇರತ್ತಿ ಅವಳು ಅವಾಗ ಮೆರೀತಿಲ್ಲ. ಇವಾಗ ಯಾರು ಇಲ್ವಲ್ಲ, ಇಬ್ಬರೊಳಗೂ ಯಾರೂ ಇಲ್ಲ ಇವಾಗ. ಅದಕ್ಕೆ ಬುದ್ಧಿ ಕಲ್ತ್ಕೊಂಡಿರ್ತಾರೆ. ಅದೇ ಇವಾಗ ಯಾರು ಬರೋಲ್ಲ, ಯಾರು ಹೋಗಲ್ಲ, ಏನಿಲ್ಲ, ಯಾರು ಇಲ್ಲ ಇವಾಗ. ಅಂತಟ ಯಾರೂ ಈಗ ಬಿಗ್ಯಾದರೆ ಯಾರೂ ಸಿಕ್ಕಿಲ್ಲ ಇವಾಗ. ಅವನಂತವಾಗ ಎಳ್ಕೊಂಬರೋನು ಮಸ್ತಾಗಿ ಐತೆ ಅಂತೇಳಿ ಅವನಿಂದ ಹೋದ್ಲು. ಇವಾಗ ಯಾರು ಅಂತಾರೆ ಇಲ್ಲ. ಬುದ್ಧಿ ಬಂದಿರುತ್ತೆ, ನೋಡು ಮಾತಾಡು, ಬುದ್ಧಿ ಕಲ್ತ್ಕೊಂಡು ಚೆನ್ನಾಗಿರ್ತೀನಿ, ಜಗಳ ಪಗಳ ಮಾಡ್ದಂಗೆ ಚೆನ್ನಾಗಿರ್ತೀವಿ ಎಂಬುದಾದ್ರೆ ಕರ್ಕೊಂಬ. ಅದೇ ನಾನು ಹೇಳೋದು, ಜಗಳ ಒಂದು ಇಲ್ದಂಗೆ ಅನುಸರಿಸ್ಕೊಂಡು ಹೋದ್ರೆ ಯಾವುದೂ ಇರೋದಿಲ್ಲ. ಅಂದರೆ ಒಂದೊಂದು ನೋಡಿದೆ, ಅಯ್ಯೋ ಅನ್ಸುತ್ತೆ ತಾಯಿ ಮಗಳು ಇಬ್ಬರಳ್ಳಿ ಕರ್ಕೊಂಬಂದ್ರೆ ನಾನು ಇಟ್ಕೊಂಡು ಕರ ಬರುತ್ತೇನೋ ನೋಡು ಒಂದ್ಸತಿ ಕರ್ಕೊಂಬಂದು. ಹೇಳಪ್ಪ ಹಂಗೆ ಕೈ ಬಿಟ್ಟ ಅಂಬೋದು ಬೇಡ. ಹೇಳಪ್ಪ ಮದುವೆ ಅದ ಅವನು ಹಿಂಗೆ ಕೈ ಬಿಟ್ಟ ಅಂಬೋದು ಬೇಡ. ಯಾಕೆ ಸುಮ್ಮನೆ ನೀನು ಯಾಕೆ ನಿಷ್ಠರು ಓದ್ಕೊಂತೀಯ, ಕರ್ಕೊಂಬ. ನನಗೂ ಹಂಗೆ ಬೆಳಗ್ಗೆ ಸಾಯಂಕಾಲ ನೋಡಿ ಎಷ್ಟೇ ಆಗಲಿ ಮನಸ್ಸು ಅಲ್ಲೇನೆ ಒಂಥರ ಕೇಳಲ್ಲ, ಬೇಜಾರಾದಂಗೆ ಆಗುತ್ತೆ. ನೋಡಪ್ಪ ಎಂಥ ಪರಿಸ್ಥಿತಿ ಬಂತು, ಯಾಕೆ ಇಂಥದ್ದು ಮಾಡಿದರು ಅಂಬದು ಬಂದೇ ಬರುತ್ತೆ. ಎಷ್ಟೇ ಆಗಲಿ ನಾನು ಬೇಜಾರು ಮಾಡ್ಕೊಂಡ್ರು
ಅಲ್ಲೇ ಮನಸ್ಸು ತಡಿಯಲ್ಲ. ಏನು ಮಾಡೋದು, ಕರ್ಕೊಂಬರೋಣ, ಚೆನ್ನಾಗಿ ಇಟ್ಕೊಂಡು ಹೋಗ್ರಿ ಅಂತ ಹೇಳೋಣ ಅಂತ ಒಂದೇ ಮನೆಯಾಗೇ. ಇವಾಗ ಎಲ್ಲದಕ್ಕೂ ಸೈನ್ ಬೇಕು. ಏನೇ ಪ್ರತಿಯೊಂದು ಏನೇ ಮಾಡ್ತೀವಿ ಅಂದರೂ ನಾವು ಅವ್ಳು ಸೈನ್ ಬೇಕಾಗುತ್ತೆ. ಅದಕ್ಕೋಸ್ಕರ ಇವಾಗ ಏನು ಮಾಡಲ್ಲ. ಇವಾಗ ಏನಕ್ಕೆ ಆಗಲಿ ಬೇಕಾಗ್ತಾರೆ ಒಂದಲ್ಲ ಒಂದಿನ ಮನುಷ್ಯರು ಅಂತೇಳಿ ಸಾಕು ಬುದ್ಧಿ ಕಲ್ಕೊಂಡವ್ರು ಈ ದಿನಾನ ಅಯ್ಯ ಅಂದವ್ರೆ. ಅವ್ರು ಮಾಡಿರೋ ಕೆಲಸ ಚೆನ್ನಾಗಿ ಅಯ್ಯ ಅನ್ಸಿದ್ದೀನಿ. ನಾನೇನೇನು ಸುಮ್ಮನೆ ಬಿಟ್ಟಿಲ್ಲ, ಯಾಕೆ ಚೆನ್ನಾಗಿ ಅಯ್ಯ ಅನ್ಸಿದ್ದೀನಿ. ನೀನು ಕಂಡಂಗೆ ನಾನು ಹೊರಗೆ ಮಾಡ್ಕೊಂಡು ತಿಂತಿದ್ರು ಒಳಗೆ ಕರೆದಿಲ್ಲ, ಒಂಬಕ್ಕೆ ಇಕ್ಕಿಲ್ಲ. ಎಷ್ಟು ಇದು ಮಾಡಿದ್ದೀನಿ ಹೇಳು? ಅಯ್ಯ ಅನ್ಸಿದ್ದೀನಿ ಅಂದರೆ ಅಷ್ಟಿಷ್ಟು ಅಯ್ಯ ಅನ್ಸಿಲ್ಲ. ಸರಿಯಾಗಿ ಬುದ್ಧಿ ಕಲಿಸ್ತೆ ಅಂದ್ರೆ ನೀನು ಬಿಡ್ಕೊಂಬ್ಲಿಲ್ಲ, ಮನೆ ಬಾಗಿಲು ತುಳಿಸ್ಲಿಲ್ಲ, ಬಿಡ್ಕೊಂಬ್ಲಿಲ್ಲ. ಚಂದ ಕೈ ಅನ್ನಿಸ್ತೆ, ಚಂದ ಕೈ ಅಂದ್ರೆ ಹೇಳು. ಹಂಗೆ ಅಯ್ಯ ಅಂದ್ರೆ ಅವರು ಬಂದು ಹೊರಗೆಲ್ಲ ಮಾಡ್ಕೊಂಡು ತಿಂದು ಅಲ್ಲೂ ಎಲ್ಲೂ ಮಾಡ್ಕೊಂಡು ತಿಂದು ಬೋಲ್ ಪಾಟ್ ಬಿದ್ರೆ ಪಾಟ್ ಬೀಳ್ಬೇಕು. ಪಾಟ್ ಬಿದ್ರೇನೆ ಮತ್ತು ಅವ್ರಿಗೂ ಗೊತ್ತಾಗೋದು. ಒಂದಲ್ಲ ಒಂದಿನ ಅವ್ರಿಗೂ ಗೊತ್ತಾಗುತ್ತೆ. ಪಾಟ್ ಬೀಳ್ಬೇಕು, ಪಾಟ್ ಬಿದ್ರೇನೇನೆ ಎಲ್ಲನ. ಹೆಂಗ ನೋಡಪ್ಪ, ಇದೊಂದು ಸತಿ ಕರ್ಕೊಂಬಂದು ಅದನ್ನು ನೋಡು. ಕರ್ಕೊಂಬತ್ನಿ ಅಂತ ಹೇಳ್ತೀಯ. ಕರ್ಕೊಂಬಂದು ಅದು ಹೆಂಗಿರ್ತಾರೆ ಏನು ಎತ್ತ ಅಂತ ನೋಡೋಣ. ಚೆನ್ನಾಗಿದ್ರೆ ಅವರು ಎಲ್ಲರ ಜೊತೆಗೂ ಅವ್ರ ಅದೃಷ್ಟ ಚೆನ್ನಾಗಿ ಇಟ್ಕೊಂಡು ಹೋಗ್ಬೋದು. ನಾವೇನೇ ಈಗ ಮರೆತು ಹಳೆದೆಲ್ಲ ಮರೆತು ಈಗ ಚೆನ್ನಾಗಾದ್ರೂ ನಾನೇನು ಸುಮ್ಕಿರ್ತೀನಪ್ಪ. ನಮಗೀಗ ಚೆನ್ನಾಗಿರೋದೇ ಬೇಕಾಗಿರೋದು. ಯಾರೇ ಆಗಲಿ ಚೆನ್ನಾಗಿರ್ಬೇಕು. ನಾನು ಹಂಗೆ ಈಗ ಹಳೇದೆಲ್ಲ ಮರೆತು ನೀನು ಚೆನ್ನಾಗಿರ್ತೀನಿ ಎಂಬುದಾದರೆ ಬಾ, ತಿರ್ಗಿ ನೀನು ಹಂಗಂದೆ, ನೀನು ಹಂಗೆ ಮಾಡಿದೆ, ಅದು ಎಲ್ಲ ಎತ್ಕೊಂಡು ಕೊಡ್ದು, ನೀನೇನು ಮಾತಾಡ್ಕೊಡ್ದು. ಈಗ ನೀನು ಮರ್ತು ಬಂದು ಚೆನ್ನಾಗಿರ್ತೀನಿ ಅಂತ ಬಂದ್ರು ನಾನು ಈಗ ಮನೆಗೆ ಬಿಡ್ಕೊಂತೀನಿ ಅಂತ ಹೇಳಿ ಬೋತೀನಿ. ನಾನೇನೇನು ಬಾರಮ್ಮ ಅಂತ ಏನು ಒತ್ತಾಯ ಮಾಡೋಕ್ಕೆ ಹೋಗಲ್ಲ. ಏನೋ ಹಳೇದೆಲ್ಲ ಮರ್ತು ಬರೋದಾದರೆ ಬಾ ಅಂತ ಒಂದು ಮಾತು ಹೇಳ್ತೀನಿ. ಬರೋದಾದರೆ ಅವಳೇ ಬೋರ್ಲಿ, ನಾನೇನು ಕರ್ಕೊಂಬರಕ್ಕೆ ಹೋಗಲ್ಲ, ಹೇಳ್ಕೊಂಬರಕ್ಕೆ ಹೋಗಲ್ಲ. ಅವಳಾಗಿ ಅವಳು ಹೋಗಿ ಅವಳಾಗಿ ಹೇಳಿ ಬರ್ಬೇಕು ಅಷ್ಟೇ. ನಾನು ಹೇಳೋದಂತೆ ಒಂದು ಮಾತು ಗಮ್ತೀನಿ ಅಷ್ಟೇ. ಬಾರಮ್ಮ, ಈಗ ಮರೆತು ಚೆನ್ನಾಗಿದ್ದು ಎಲ್ಲರೂ ಚೆನ್ನಾಗಿ ಇತ್ಕೊಂಡು ಒಟ್ಟಿಗೆ ಚೆನ್ನಾಗಿ ಇತ್ಕೊಂಡು ಹೋಗೋಣ. ಒಟ್ಟಿನಲ್ಲಿ ಚೆನ್ನಾಗಿರ್ಬೇಕು ಅಷ್ಟೇ. ಚೆನ್ನಾಗಿರೋಂಗಿದ್ರೆ ಮಾತ್ರ ಬಾ ನೀನು, ಇಲ್ಲಾಂದ್ರೆ ಬರೋಕ್ಕೆ ಹೋಗ್ಬೇಡ ಅಂತ ಹೇಳಿ ಬೋದ್ತೀನಿ ಅಷ್ಟೇ. ಏನಾರ ಮಾಡ್ಕೊಂಬ್ಲಳ ಅವ್ರು ಮುಂದೆ ಅವ್ರಿಗೆ ಬಿಟ್ಟಿದ್ದು. ಸರಿ ಆಯ್ತಪ್ಪ, ಹಂಗೆ ಮಾಡು. ಅದೇನು ಮಾತಾಡ್ತೀಯ, ಅದೇನು ಕೇಳ್ತೀನಿ, ನೀನೇ ಕೇಳ್ಕೊಂಡು ಅದೇನಾದರೂ ಮಾತಾಡು. ನಾನೇನು ಮಾತಾಡೋಕ್ಕಾಗಲ್ಲ ನನಗ. ಅವ್ರು ಮುಂದಾಗಿ ಬಂದಿರೋದು, ನಾನು ಇವಾಗ ನೆನೆ ಬಂದಾಳು, ನಾನು ಮಾತಾಡಿರಿ ಏನು ಉಳಿಯಲ್ಲ. ಅದೇ ನಟ್ಟಿ ನಾನೇನು ಮಾತಾಡೋಕ್ಕಾಗಲ್ಲ ಕಮೆಂಟಿ. ಇಲ್ಲ, ನೀನು ಹುಡುಗರು ನೋಡ್ಕೊಂಡು ಸುಮ್ಮನೆ ಇರೋದು ಕಲಿ ಅಷ್ಟೇ. ನೀನು ಯಾತು ಮಾತಾಡೋಕೆ ಹೋಗ್ಬೇಡ. ಅವ್ರು ಹೆಂಗಾರ ಮಾಡ್ಕೊಂಬ್ಲಿ, ಅವಳು ಏನಾರ ಮಾತಾಡಿರಿ ಅವಳು ಅನ್ಭವಿಸ್ತಾಳೆ. ಸುರೇಂದ್ರಪ್ಪ ಅವ್ನು ನೋಡ್ಕೊಂತಾನೆ, ಏನೋ ನಂಬೋದಾದ್ರೆ ಇವ್ನು ನಂಬ್ತಾನೆ. ನಿನ್ನ ತಲೆ ಕೆಡಿಸ್ಕೋಬೇಡ ಅಷ್ಟೇ. ನಿನ್ನ ಪಾಡಿಗೆ ನೀನು ಹುಡುಗರನ್ನ ಸಾಕ್ಯಂಬಂದು ನೋಡ್ಕೆ, ಹುಡುಗರನ್ನ ಓದಿಸ್ಕೊಂಬಂದು ನೋಡ್ಕೆ. ಕಷ್ಟ ಬಿದ್ದವ್ರೆ, ಅವ್ರಿಗೂ ಗೊತ್ತಾಗುತ್ತೆ ಒಂದಲ್ಲ ಒಂದಿನ. ಅಯ್ಯೋ ಈಗಳಪ್ಪ ಹಿಂಗಾಯಿತು, ನಾವು ಹಿಂಗೆ ಮಾಡಬಾರ್ದಾಗಿತ್ತು ಅಂತ ಅವ್ರಿಗೆ ಗೊತ್ತಾಗುತ್ತೆ. ನಾವು ಚೆನ್ನಾಗಿ ನೋಡ್ಕೊಂಬೋದ್ರಿಂದನ ಅಷ್ಟೇ. ಹಳೇದು ಯಾವುದು ಕೆದಕಂಗಿಲ್ಲ, ಹಳೇದು ಯಾವುದು ಮಾತಾಡೋಂಗಿಲ್ಲ. ನಾನಾಗಲಿ ಅವಳಾಗಲಿ ಯಾರೂ ಏನು ಮಾತಾಡೋಂಗಿಲ್ಲ. ಹಂಗೆ ಹೇಳ್ತೀನಿ ಹೋಗಿ, ಹಳೇದೇನು ಮಾತಾಡೋಂಗಿಲ್ಲ, ಹಳೇದು ನೀನು ತುಟ್ಟಿ ಪಿಟ್ಟಕ್ಕೆ ಕೆಳಗೆ ಮಾಡೋಂಗಿಲ್ಲ ಅಂತ ಹೇಳ್ತೀನಿ. ಸರಿ ಆಯ್ತಪ್ಪ, ಕರ್ಕೊಂಬ. ಅದೆಲ್ಲ ಹಂಗನ್ನು ನೋಡೋಣ, ಅದೆಲ್ಲ ಏನಂತಾರೆ ತಾಯಿ ಮಗಳಿಬ್ರಾಳನ. ನಾನು ಸೌಭಾಗ್ಯನ ಕೇಳಿ ಆಮೇಲೆ ನಿನ್ನ ಕೇಳಿ ನಾನು ಕರ್ಕೊಂಬರೋಣ ಅಂತಿದ್ದೆ. ನೀವು ಒಪ್ಕೊಂಡಿದ್ದೀರಾ? ಹೇಳ್ತೀನಿ ಒಂದು ಮಾತು, ಬರ್ರಿ ಅಂತ ಹೇಳಿ ನೋಡೋಣ ಅದಿಲ್ಲ ಏನಂತಾರೆ. ನೋಡಿದ್ರಲ್ಲ ವೀಕ್ಷಕರು, ಎಷ್ಟು ದಿವಸ ಅಂತ ಹಿಂಗೆ ಬಿಡೋಣ. ಎಲ್ಲ ನಾವು ಊರಾಗೆ ಹುಡುಗಿಗೆ ಏನೋ ಒಂದು ಮಾಡಿಕೊಡೋ ಮರಯ್ಯ, ಹುಡುಗಿಗೆ ಏನೋ ಒಂದು ಮಾಡೋ, ಯೋಟೆ ಆಗಲಿ ನಿನ್ನ ಮಗಳು ನೀನು ಹಂಗೆ ಅನ್ಬೋದು ಸಿಟ್ಟಿನಾಗೆ ಅಂತಾರೆ. ಈಗ ಎಷ್ಟೇ ಆಗಲಿ ನನ್ನ ಮಗಳು ಎಂಬುದು ಇದ್ದೇ ಇರುತ್ತೆ, ನನ್ನ ಹೆಂಡ್ತಿ ಎಂಬುದು ಇದ್ದೇ ಇರುತ್ತೆ. ಆದರೂ ನಾನೇನೇನು ಸೌಭಾಗ್ಯಗೆ ಮೋಸ ಮಾಡಲ್ಲ. ಸೌಭಾಗ್ಯನಿಗೆ ಮೋಸ ಮಾಡ್ತಾ ಇದ್ದಾನೆ ಸುರೇಂದ್ರಪ್ಪ ಅಂತ ನೀವು ತಿಳ್ಕೊಬೋದು. ಆದರೆ ನಾನು ಆ ರೀತಿ ಎಲ್ಲ ಏನೂ ಮೋಸ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ನಾನು ಏನೈತೆ ಅದನ್ನು ಮಾಡ್ತೀನಿ. ಒಟ್ಟಿಗೆ ಎಲ್ಲರೂ ಚೆನ್ನಾಗಿರೋಣ. ಈಗ ಹಳೇದೆಲ್ಲ ಮರೆತು ನಾನು ಹಳೇದೆಲ್ಲ ಏನು ಮಾತಾಡಲ್ಲ, ನೀವು ಮಾತಾಡ್ಕೊಡ್ದು ಅಂತ ಹೇಳಿ ಸರಿಯಾಗಿ ಬಿಗಿ ಮಾಡಿ ಇರೋದಾದರೆ ಇರಲೇಳ ಅಷ್ಟೇ. ಇವಾಗೇನೋ ಅವ್ನು ಸುರೇಂದ್ರನಿಲ್ಲ, ಯಾವನೂ ಇಲ್ಲ. ನಾನೆಲ್ಲ ಇದ್ದಿದ್ರೆ ಬಿಡಪ್ಪ ಅನ್ಬೋದಾಗಿತ್ತು. ಅವನಿಲ್ಲ, ಯಾವನಿಲ್ವಲ್ಲ. ಅದಕ್ಕೆ ಇವಾಗ ಯಾರು ಇಲ್ಲದಕ್ಕೆ ಬುದ್ಧಿ ಕಲ್ತ್ಕೊಂಡಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಇನ್ನು ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.